ಅಮ್ಮ ಅಮ್ಮ. ಓ ಏನವ ಇಲ್ಲೋನಿ. ಏನು ರೋಜಾ? ಏನಿಲ್ಲಮ್ಮ, ಸುಮ್ಮನೆ ಕೂಗ್ದೆ. ಪಲ್ಲವಿಯಲ್ಲಿ ಸಿಸರ್ಗೆ ಬಿಟ್ಬಿಟ್ಟು ಬಂದಲ್ಲವ. ಓ ಹೋದ್ಲಾ? ಸರಿ ಸರಿ. ನಿಮ್ಮ ಮಗ ಇಲ್ಲ, ನಾನು ನಿಮ್ಮ ಮಗಳ ಮನೆಗೆ ಹೋಗಿ ಬರ್ತೀನಿ. ಅಯ್ಯೋ ಯಾಕವ? ಈಗ ಯಾಕಲ್ಗೆ? ಅದೇ ಅಮ್ಮ, ನಾನು ಇವಾಗ ಅವ್ರನ್ನ ನಿಮ್ಮನ್ನ ಒಂದು ಮಾಡೋ ಪ್ರಯತ್ನದಲ್ಲಿದ್ದೀನಿ. ಮಹೇಶ್ ಅವ್ರ ಜೊತೆ ಮಾತಾಡೋಕ್ಕೂ ಮುಂಚೆ ಅವ್ರ ಜೊತೆ ಮಾತಾಡೋಣ. ಇನ್ನು ಮುಂದೆ ಚೆನ್ನಾಗಿರಿ, ನೀವು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಎರಡು ಮನೆನೂ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ತಮ್ಮಂಗೆ ಇಷ್ಟ ಆಗೋ ಥರ ಬದುಕಿ ಅಂತ ಹೇಳ್ತೀನಿ. ಏನು ಹೇಳ್ತಾರೆ ನೋಡೋದ. ಅಯ್ಯೋ ಹಂಗಲ್ಲ ಕಣವ, ನೀನೀಗ ನಿರ್ಧಾರ ಮಾಡೇ ಬಿಟ್ಟಿದ್ಯಾ? ಹ್ಞೂ ಅಮ್ಮ, ಏನಾದರೂ ಆಗಲಿ ನಾನು ಎರಡು ಮನೇನ, ನಿಮ್ಮ ಅಳಿಯ ಮಗಳು ಮೊಮ್ಮಗಳು ಈ ಮನೆಗೆ ಬರಬೇಕು. ಎಲ್ಲರ ಥರ ಅವರು ಇರಲೇಬೇಕು. ನಿಮ್ಮ ಮಗನ ಒಪ್ಪಿಸ್ಬೇಕು. ಅವ್ರು ಎಷ್ಟೇ ಕೋಪ ಮಾಡಿಕೊಂಡು ದ್ವೇಷ ಸಾಧಿಸಿದ್ರು ಅವ್ರಿಗೆ ಸ್ವಂತ ಅಕ್ಕ ಅಲ್ವಾ, ಒಂದು ಮೂಲೆಯಲ್ಲಿ ಆ ಪ್ರೀತಿ ಇದ್ದೇ ಇರುತ್ತೆ. ಖಂಡಿತ ಅವರು ಒಪ್ಕೋತಾರೆ ಅನ್ನೋ ನಂಬಿಕೆ ಇದೆ. ಅವ್ರು ಒಪ್ಕೊಳ್ಳೋವರೆಗೂ ನಾನು ಬಿಡಲ್ಲ. ಮೊದಲೇನೋ ಅವ್ರು ಬೈದ್ರು ಅಂತ ಸುಮ್ಮನೆ ಆದೆ. ಇವ್ರಿಗೂ ಜವಾಬ್ದಾರಿ ಇರ್ತಿರ್ಲಿಲ್ವಲ್ಲ. ಇವಾಗ ಅವ್ರ ಪಾಡ್ಗೆ ಅವ್ರ ಕೆಲ್ಸಕ್ಕೆ ಹೊಡ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೋತಿದ್ದಾರೆ. ಅದು ಹಂಗೆ ಮುಂದುವರಿಲಿ. ಆದರೂ ನಿಮ್ಗಳ ಜೊತೆ ಎಲ್ಲ ಚೆನ್ನಾಗಿರ್ಬೇಕಲ್ವಾ, ಈ ಮನೆಗೆ ಬಂದು ಹೋಗ್ಬೇಕಲ್ವಾ. ಅದೇನೋ ಸರಿ, ಇವಾಗ ಅಲ್ಲಿಗೆ ಹೋದ್ರೆ ಯಾರು ಗೊತ್ತಾಗ್ಬಿಟ್ರೆ? ಅಯ್ಯೋ ಗೊತ್ತಾಗ್ಲಿ ಬಿಡಿ. ಇವಾಗ ನಿಮ್ಮ ಮಗನೇ ಕೇಳ್ತಾರೆ, ಗೊತ್ತಾದ್ರೆ ಅವಾಗೆಲ್ಲ ವಿಷಯ ಹೇಳ್ಬೋದು. ಅವರೇ ಶುರು ಮಾಡಿದ್ರೆ ಮಾತನ್ನ ನನ್ಗೆ ಹೇಳಕ್ಕೆ ಇನ್ನೂ ಈಸಿ ಆಗುತ್ತೆ. ಈಗ ಹೋಯ್ತಾ ಇದೆಯಾ ಅಲ್ಲಿಗೆ? ಹೋಗಿ ಬರ್ತೀನಿ ಇರಿ. ಪಲ್ಲವಿ ಇಲ್ಲ ಅಲ್ವಾ, ನಿಮ್ಮ ಮಗನೂ ಇಲ್ಲ. ಇದೇ ಒಳ್ಳೆ ಟೈಮು. ಯಾರಿಗೂ ಗೊತ್ತಾಗ್ದಂಗೆ ಹೋಗಿದ್ದು ಬರ್ತೀನಿ. ಇನ್ನು ಪಲ್ಲವಿಗೆ ಗೊತ್ತಾಗ್ಬಿಟ್ರೆ ಅವಳು ಅವ್ರ ಅಪ್ಪಂಗೆ ಹೇಳ್ಬೋದೇನೋ. ಅಪ್ಪ ಅವಳಿಗೇನು ಗೊತ್ತಾಗುತ್ತೆ, ಹೇಳ್ಬಿಡ್ತಾಳೆ. ಅವಳು ಬರೋಷ್ಟರಲ್ಲಿ ಹೋಗಿ ಬರ್ತೀನಿ. ಇರವಾ, ನಾನು ಬರ್ತೀನಿ. ನೀವುನಾ? ಬರ್ತೀನಿ ನಾನು, ನಡಿ. ಸರಿ ಆಯ್ತು, ಬನ್ನಿ ಹೋಗಿ ಬರೋಣ. ನೀವು ಅವ್ರಿಗೂ ಸ್ವಲ್ಪ ಬುದ್ಧಿ ಹೇಳಿ. ನಡಿ ಹಂಗಾರೆ, ಪಲ್ಲವಿ ಬರೋಷ್ಟಲ್ಲಿ ಹೋಗಿದ್ದು ಬರೋದ. ಬನ್ನಿ ಬನ್ನಿ. ಇಸ್ಕೊ ಬಂದ ಕಾಸ? ಬರ್ತೀನಿ ಇಲ್ಗೆ ಅಂದವ್ರೆ. ನೀನು ಮಾತ್ರ ಅದೇ ಬತ್ತದ ಬಾಯಿಗೆ ಅದು ಯಾವ್ಯಾವ ನಾಟಕ ಆಡಿಯೋ. ದುಡ್ಡು ಇಸ್ಕೊಂಡು ಅಲ್ಲೇ ಬಳಸ್ಕೊಬಿಟ್ಟಿದ್ಯಾ ಹಂಗೆ? ಇಲ್ಲ ಕಲೆ, ಕೊಟ್ಟಿಲ್ಲ ಅವರು. ಮನೆ ತಕ್ಕ ಬಂದು ಕೊಡ್ತೀನಿ ನಡೀರಿ ಅಂದರು. ಯಾವಂತ ಕೆಲಸ ಮಾಡಿ ಕೊಡಿಲಿ, ಫೋನ್ ಮಾಡ್ತೀನಿ. ನಂಬರ್ ಕೊಡು, ಫೋನ್ ಮಾಡಿ ಕೇಳ್ತೀನಿ. ಯಾಕಪ್ಪ ಕೆಲಸ ಮಾಡಕ್ಕಿಲ್ವಾ? ದುಡ್ಡು ಕೊಡಕ್ಕೆ ಯಾಕೆ ಹಿಂಗೆ ಮುಂದೆ ನೋಡಿರಿ ಅಂತ ನಾನೇ ಕೇಳ್ತೀನಿ, ಕೊಡು. ಅಯ್ಯ ಸುಮ್ಮನಿರ್ಲೇ, ಕೊಡ್ತಾರಂತೆ. ಮತ್ತೆ ಎಲ್ಲ 3 ದಿನ ಆಯಿತು ಕೊಟ್ಟಿಲ್ಲ. ಮನೆ ಬಂಗ ಹೆಂಗೆ ನಡೆದದು? ನಂದು ಏನು ಅಲ್ಲೇ ಕೊಟ್ಬಿಟ್ಟಾರ? ನಾನು ಇವತ್ತು ಹೋಗಿ ಎಲ್ಲ ಕೆಲಸಕ್ಕೆ. ಯಾಕೆ ಹೋಗ್ಬೇಕಿತ್ತು? ಅಯ್ಯೋ ನಿಮ್ಮ ಮಗಳು ರಾಮಾಯಣ ನೋಡ್ಕೊಂಡು ಕೂತ್ಕೊಳ್ಳೋದಾಯ್ತು. ಯಾಕೆ ಏನಂತೆ? ಬೆನ್ನಕ್ಕೆ ಬೈದೋದು ಸಮಾಧಾನ ಇರೋ ನಿನಗೆ? ಬೈದಾನೆ ಮುದ್ದಿಸ್ತಾರೆ. ನಾನು ಸ್ಕೂಲ್ಗೆ ಹೋಯ್ಕಿಲ್ಲ ಅಂತ ಕೂತಿದ್ಲು ಕಣಪ್ಪ. ಹೋಯ್ಕಿಲ್ವಾ? ಯಾಕಂತೆ? ಹೋಗ್ಲಿ ಬಿಡು, ಹೋಗ್ದಾರೇನು? ಏನೋ ತಲೆಗಿಲೆ ಹೊಟ್ಟೆನೋ ನೋಯ್ತದೆ. ಒಂದೊಂದು ದಿನ ಉಳ್ಕೊಳಂಗೂ ಇಲ್ವಾ ನಿಂತವು? ಒಂದಿನ ಆದರೆ ಹೆಂಗಾರು ಆಗಲಿ. ಇನ್ಯಾವತ್ತು ಸ್ಕೂಲ್ಗೆ ಹೋಯ್ಕಿಲ್ಲ, ಓದಕ್ಕೆ ಹೋಯ್ಕಿಲ್ಲ ಅಂತಿದ್ಲು. ನಾನು ಆಗೋಷ್ಟು ಬೋದೆ, ಚೆನ್ನಾಗಿ ಹೊಡ್ದೆ. ನಿನ್ನ ಸಾಯಿಸಿದ್ರು ಸಿಕ್ಕಿಲ್ಲ, ನಾನು ಮಾತ್ರ ಹೋಯ್ಕಿಲ್ಲ ಅಂತ ಕೂತಿದ್ಲು. ಓ ಯಾಕಂತೆ? ನಾಳೆ ಓದಕ್ಕೆ ಇಷ್ಟ ಇಲ್ವಂತೆ, ಓದ್ ತಲೆ ಕತ್ತಕ್ಕಿಲ್ವಂತೆ, ಅದಕ್ಕೆ ಹಂಗೆ ಆಡ್ತಿದ್ಲು. ಆಮೇಲೆ ಆಮೇಲೇನವ್ರು ಮೇಡಮ್ನೇ ಬಂದಿದ್ರು ಅವತ್ತೊಂದ್ಸತಿ. ಮನೆ ಕರೆದ್ಬಿಟ್ಟು ಹೇಳಿತಿಲ್ವಾ ಓದಕ್ಕಿಲ್ಲ, ಸ್ಕೂಲಿಗೆ ಕಳಿಸಿ ಕರೆಕ್ಟಾಗಿ ಅಂತ. ಅವರೇ ಬಂದು ಬೋದಿ ಕರ್ಕೊ ಹೋದ್ರು. ಯಾಕಂಗಡಳು ಓದಕ್ಕೇನಂತೆ? ನೀನೇ ಹೇಳು ನಿನ್ನ ಮಗಳಿಗೆ ಬಂದಾಗ. ನಾವು ಹೇಳಿದ್ರೆ ಕೇಳಕ್ಕಿಲ್ಲ. ಗೌರಿ, ಓಹೋ ಇದೇನವ? ಓ ಏನು ಅತ್ತೆ ಮಾರು, ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಿ? ಕೂತ್ಕೋ ಕೂತ್ಕೋವ. ಏನು ಈ ಕಡೆಗೆ ಬಂದ್ಬಿಟ್ಟಿದ್ದೀರಲ್ಲ? ಏನವ, ನನ್ನ ಮಗಳು ಸತ್ತಿದ್ದಾಳೋ ಬದುಕಿದ್ದಾಳೋ ಅಂತ ನೋಡಕ್ ಬಂದಿದ್ಯಾ? ಯಾಕೆ ನಂಗಂದಿ? ಮತ್ತೆ ಇನ್ನೇನು, ಒಸಿ ಫೋನ್ ಮಾಡೋಣ. ಫೋನೇ ಎತ್ತಲ್ಲೇ. ಇವತ್ತು ನಮ್ಮನೆ ಬಾಕ್ಲ ಗಂಟ ಬಂದಿದ್ದಿ. ಏನು ಸಮಾಚಾರ? ಯಾಕೆ ಬರ್ಬೇಡ್ವಾ? ಅಯ್ಯೋ ನಾನು ನಿನ್ನಂಗ ನನ್ನ ಮನೆಗೆ ಬರ್ಬೇಡ ಅಂದನ. ನಾನು ಯಾರು ಬಂದರೂ ಬೇಡ ಅನ್ನಕ್ಕಿಲ್ಲ. ಎಲ್ಲ ಮಗ ಸ್ಕೂಲ್ ಹೋಯ್ತಾ? ಓದ್ಲು. ಅದಕ್ಕೆ ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಿವಲ್ಲ. ನಿನ್ನ ದುಡ್ಡು ಕಾಸು ಕೊಡೋದು ಸಿಕ್ಕಿಲ್ಲ. ನಾನು ನನ್ನ ಗಂಡ ಇಬ್ಬರು ಕೆಲ್ಸಕ್ಕೆ ಹೋಯ್ತಾವೆ. ನಾವು ದುಡ್ದು ನಾವೇ ತಿಂತೀವಿ. ನೀನು ಕೊಟ್ಟರು ಇಸ್ಕೊಳಕ್ಕಿಲ್ಲ ನನಗ. ಏನು ಕೊಡೋದು ಬೇಡ, ಫೋನ್ ಮಾಡಿದ್ರೆ ಎತ್ತಿ ಮಾತಾಡ್ಬೇಕು ತಾನೆ, ಹೆಂಗಿದೆ ಏನು ಅಂತ. ಅದಕ್ಕೂ ಕಷ್ಟವಾ ನಿನಗೆ? ಹಂಗಲ್ಲ ಅಕ್ಕ, ನೀವು ಕೆಲಸ ಮಾಡಲಿ, ಕೆಲ್ಸಕ್ಕೆ ಹೋಗಿ ದುಡಿಲಿ, ಜವಾಬ್ದಾರಿ ನಿಮಗೂ ಬರಲಿ ಅಂತ ಅಷ್ಟೇ. ನಮಗೆ ಗೊತ್ತು, ನಾವು ದುಡ್ಕ ತಿನ್ನೋದು. ಯಾರಂಗಲ್ಲೂ ಬದುಕಾಕಿಲ್ಲ ಬಿಡು. ಬಂದವಳು ಈಗ. ಮೊದಲು ಬಂದಾಗ ನಮ್ಮ ಅವನ ಜೊತೆ ಮಾತಾಡ್ದಂಗೆ ಮಾಡಿ ಏನು ಕೊಡ್ದಂಗೆ ಮಾಡಿದ್ಲು. ಈಗ ಬಂದವಳೆ ಏನು ಮಾಡೋಳೋ ಕಾಣೆ. ಏನೇನು ಪ್ಲಾನ್ ಮಾಡ್ಕೊ ಬಂದವಳು. ಏನು ಸಮಾಚಾರ? ಬಂದ್ಬಿಟ್ಟಿದ್ದೀರಲ್ಲ. ನಿನ್ನ ಮಗ ಬೈಕಿಲ್ವವ? ಗೊತ್ತಾದ್ರೆ ಬಿಟ್ಟನ ಹಂಗೆ ಬೈತಾನೆ ಹಿಂಗೆ ಬೈತಾನೆ, ನನ್ನೇ ಮನೆಯಿಂದ ಆಚೆ ಓಡಿಸ್ತಾನೆ ಅಂತಿದಿ. ಈಗ ಗೊತ್ತಾಯ್ಕಿಲ್ವಾ? ಅವ್ರಿಗೆ ಗೊತ್ತಿಲ್ಲ ಅಕ್ಕ, ಗೊತ್ತಿಲ್ಲದೆ ಬಂದೀವಿ. ಅಯ್ಯೋ ಅಂಥದ್ದೇನವ? ಅವ್ರಿಗೆ ಗೊತ್ತಿಲ್ಲದಂಗೆ ಕಣ್ಣು ಕಾಣ್ದಂಗೆ ಅವನಿಗೆ ನಮ್ಮ ಮನೆಗೆ ಬರುವಂಥದ್ದು ಏನು? ನಾವೆಲ್ಲ ಯಾರು ನಿಮಗೆ? ಯಾಕೆ ಬೈಸ್ಕೊಂಡು ನಿನ್ನ ಗಂಡನ ಕೈಲಿ ಹಿಂಗೆ ಕದ್ದು ಮುಚ್ಚಿ ಯಾರ್ದಾರ್ದೋ ಮನೆಗೆ ಬಂದು ಯಾಕೆ ಹಂಗಂತೀರಾ? ಮತ್ತೆ ಇನ್ನೇನವ, ನಮ್ಗೆ ನಿಮಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಗಂಡನೇ ನಿಮ್ಮ ಅತ್ತೆನೇ ಹೇಳ್ದದು ಹಂಗಂತ. ಹೊಣೆ ಏನು ಮರ್ತ್ಬಿಟ್ಟ? ಏನೋ 4 ದಿವಸ ಕೆಲ್ಸಕ್ಕೆ ಹೋಗಿರೋದಕ್ಕೆ ಇಷ್ಟು ವರ್ಷದಿಂದ ನಾನು ಕೊಟ್ಟಿರೋದೆಲ್ಲ ಮರ್ತ್ಕೊಬಿಟ್ಟೆ, ನಾನು ಮಾಡಿರೋದೆಲ್ಲ ಮರ್ತ್ಬಿಟ್ಟಿದ್ಯಲ್ವಾ? ಅಯ್ಯೋ ಏನೋ ಒಂದು ಬಿಡು, ಬೇಜಾರು ಮಾಡ್ಕೋಬೇಡಿ ಅಕ್ಕ. ನನ್ನ ಮೇಲೆ ನಿಮಗೆ ತುಂಬ ಬೇಜಾರಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನೇ ಅಮ್ಮಂಗೆ ಹೇಳಿದ್ದು ಅವ್ರಿಗೇನು ಕೊಡಬೇಡಿ, ಅವ್ರಿಗೂ ಜವಾಬ್ದಾರಿ ಬರಲಿ, ಅವರು ದುಡಿಲಿ, ಎಷ್ಟು ದಿನ ಹಂಗೆ ಇರೋಕ್ಕಾಗುತ್ತೆ, ಅವ್ರಿಗೆ ಬುದ್ಧಿ ಬರಲಿ, ಅವ್ರಿಗೇನು ಕೊಡಬೇಡಿ ಅಂತ ನಾನೇ ಹೇಳಿದ್ದು. ಗೊತ್ತು ಬಿಡು. ಅದಕ್ಕೆ ನಮಗೂ ಬುದ್ಧಿ ಬಂದದೀಗ, ಚೆನ್ನಾಗಿ ಬುದ್ಧಿ ಬಂದದೆ. ಅರೆ ಹೆಂಗೆ ಅಂತ ಗೊತ್ತು. ನಾನು ನನ್ನ ಗಂಡ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ, ನಮ್ಮ ಬಂಗ ನಾವು ಮಾಡ್ತೀವಿ ಬಿಡು. ಅದು ಗೊತ್ತಾಗಿ ಯಾಕೆ ಬಂದಿದ್ದು? ಇಬ್ರು ದುಡಿತಿದ್ದೀರಾ, ನಿಮ್ಮ ಸಂಸಾರ ನೀವು ನೋಡ್ಕೋತಿದ್ದೀರಾ, ಖುಷಿ ಆಯ್ತು ನೋಡಿ. ಈಗ ಖುಷಿ ಆಯ್ತಾ? ನಮ್ಮ ಅವ್ವ ನಂಗೆ ಎಲ್ಲ ಕೊಡುವಾಗ ಹೊಟ್ಟೋರಿತಿದ್ದೇನೋ ಅಲ್ವಾ? ನೀವು ತಪ್ಪು ತಿಳ್ಕೊಬೇಡಿ ಅಕ್ಕ. ಇನ್ಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಒಂದಾಗಿರ್ಬೇಕು. ಆ ರೀತಿ ನಾನು ಮಾಡ್ತೀನಿ. ಏನ ಹಂಗಂದ್ರೇನವ? ನೀವು ಚೆನ್ನಾಗಿದ್ದೀರಿ, ನಾವು ಚೆನ್ನಾಗಿದ್ದೀವಿ, ಇನ್ನೇನು? ಹಂಗಲ್ಲ ಅಕ್ಕ, ಎಲ್ಲರೂ ಥರ ನೀವು ನಮ್ಮ ಮನೆಗೆ ಬರಬೇಕು. ನಿಮಗೂ ತವ್ರ ಮನೆ ಅಂತ ಇರಬೇಕು, ನೀವು ಹೋಗಿ ಬಂದು ಮಾಡಬೇಕು. ನಿಮ್ಮ ತಮ್ಮ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಬೇಕು, ಅಕ್ಕ ಅನ್ನೋ ಪ್ರೀತಿ ಇರಬೇಕು. ಮನಸ್ಸಲ್ಲಿದೆ, ಆದರೆ ಅದಕ್ಕಿಂತ ಕೋಪ ಜಾಸ್ತಿ ಇದೆ, ಅದಕ್ಕೆ ಹಂಗೆ ಆಡ್ತಾರೆ ಅಷ್ಟೇ.
ಓಹೋ ಏನಿದು ಹೊಸ ನಾಟಕ? ನಿರ್ಯವಳು ಏನು ಅಂತಾಳೆ? ನೀನು ಯಾಕೆ ಮಧ್ಯದಲ್ಲಿ ಮಾತಾಡಿ? ಏನೋ ಹೇಳ್ತಾವ್ರೆ ಕೇಳ್ಕೊ. ಮಾಡಕ್ಕೆ ಕೆಲಸ ಇಲ್ಲ, ಹೆಂಗೋ ನಮ್ಮ ಬಂಗನ ಮತ್ತವೆ, ಯಾಕೆ ಬರ್ಬೇಕು ಇವರು? ಏ ಬಾಯಿ ಮುಚ್ಕ ಕೂತ್ಕೋ. ಏನೋ ಹೇಳ್ತಿದ್ದಿ? ನಾವು ಆ ಮನೆಗೆ ಬರೋದಾ? ಹೌದು ಅಕ್ಕ. ನಿಮ್ಮ ಮೇಲೆ ನಂಗೆ ಯಾವ ಕೋಪನೂ ಇಲ್ಲ, ಯಾವ ದ್ವೇಷನೂ ಇಲ್ಲ. ನೀವು ಜವಾಬ್ದಾರಿ ಬರಲಿ ಅಂತ ಆ ರೀತಿ ಹೇಳ್ದೆ ಅತ್ತೆಗೆ ಅಷ್ಟೇ. ಇವಾಗ ನಿಮ್ಮ ಜವಾಬ್ದಾರಿ ನೀವು ತಗೊಂಡಿದ್ದೀರಾ. ಎಲ್ಲರ ಥರ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಅದಕ್ಕೆ ನೀವು ಇದೇ ಥರ ಇರಿ. ಇಬ್ರು ಕೆಲಸ ಮಾಡಿ ನಿಮ್ಮ ಸಂಸಾರ ನೀವು ನೋಡ್ಕೊಳ್ಳಿ. ನಿಮ್ಮ ತಮ್ಮನ ಹತ್ರ ನಾನು ಮಾತಾಡ್ತೀನಿ. ನೀವಿಬ್ರು ಮಾತಾಡಂಗೆ, ನೀವು ಆ ಮನೆಗೆ ಬರಂಗೆ ನಾನು ಮಾಡ್ತೀನಿ. ಹಾಂ, ನಿಜವಾ? ಏನವ ಹೇಳ್ತಿದ್ದಿ? ಹೌದು ಅಕ್ಕ. ಅದಕ್ಕೆ ನೀವು ನಮ್ಗೆ ಸಹಕಾರ ಮಾಡಬೇಕು. ನೀವು ಇವಾಗ ಹೆಂಗಿದ್ದೀರೋ ಹಂಗೆ ಇರಬೇಕು. ನೀವು ಕೆಲ್ಸಕ್ಕೆ ಹೋಗಿ ದುಡ್ದು ನಿಮ್ಮ ಜೀವನ ನೀವು ನೋಡ್ಕೋಬೇಕು. ನಿಮ್ಮ ತಮ್ಮನಿಗೆ ನಿಮ್ಮಲ್ಲಿ ಕೋಪ ಇದೆ. ಅಣ್ಣನೂ ಕೆಲ್ಸಕ್ಕೆ ಹೋಗಲ್ಲ, ಇಸ್ಪಿಟ್ಟಾಡ್ತಾರೆ, ಅಂಗಡಿಲೆಲ್ಲ ಸಾಲ ಮಾಡ್ತಾರೆ, ಅವ್ರ ಹತ್ರ ಸಾಲ ಮಾಡ್ತಾರೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ ಅವ್ರಿಗೆ ತುಂಬ ಕೋಪ ಇದೆ. ಇವಾಗ ನೀವು ಚೆನ್ನಾಗಿದ್ರೆ ನಾನು ಅವ್ರಿಗೆ ಹೇಳಕ್ ಸರಿಯಾಗುತ್ತೆ. ಅದಕ್ಕೆ ನಿಮಗೆ ವಿಷಯ ಹೇಳೋಣ, ನೀವು ಇವಾಗ ಹೆಂಗಿದ್ದೀರೋ ಹಂಗೆ ಇರಿ ಅಂತ ಹೇಳಕ್ ಬಂದೆ. ಅಯ್ಯೋ ಅದೆಲ್ಲ ನಡ್ದದ? ಒಪ್ಪನವ ಅವನು? ಇಷ್ಟು ವರ್ಷದಿಂದನೇ ತಲೆ ಕೆಡ್ಸ್ಕೊಂಡಿಲ್ಲ. ಅನ್ಕಂಡ್ರೆ ಕೆಂಡ ಕಾರ್ತಾನೆ. ಈಗ ನೀನು ಹೇಳಿದ ತಕ್ಷಣ ಒಪ್ಕೊಬಿಟ್ಟನ? ಅಯ್ಯೋ ಅದೆಲ್ಲ ಆಗ್ದಿರೋ ಕೆಲಸ ಕಂದ್ಬಿಡವ. ಆಗ ಮಾತಾಡಿ, ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ಯಾಕಂಗಂದಿರಿ? ಪಾಪ ರೋಜಾ ಎಷ್ಟು ಒಳ್ಳೆಯವಳು ಗೊತ್ತಾ? ಇನ್ನೊಬ್ರಾಗಿದ್ರೆ ಹಂಗೆ ಇರಲಿ ಬಿಡು ಅನ್ನೋರು. ಅವಳು ಎಲ್ರೂ ಒಂದ್ ಮಾಡಬೇಕು, ಅವ್ರ ಮನೆಗೆ ಅವ್ರು ಬರಬೇಕು, ಅಕ್ಕ ತಮ್ಮ ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಮೊದಲು ಒಂದ್ಸತಿ ಅಂತವ್ ಮಾತಾಡಿದ್ಲು, ಅವ್ನು ಬೋದಿದ ಅವಳ ವಿಷಯ ಎತ್ಬೇಡ ಅಂತ. ಹಂಗೂ ಇವಳು ಕೇಳ್ತಾ ಇಲ್ಲ. ನಾನು ಒಂದ್ ಮಾಡ್ತೀನಿ ಅಂತವಳೆ. ಅಯ್ಯೋ ಹೆಂಗೋ ಬಿಡವ, ಅಷ್ಟೇ ಹೇಳ್ದಲ್ಲ ಸಾಕು. ಹೊಲೇ ಕರಗ್ಬೇಡ ಬಿಡು. ಇವ್ರು ಹೇಳಿದ್ರೆ ಆಗೋಯ್ತಾ? ಇವ್ರು ಹೇಳಿದ್ರೆ ನಡ್ದ್ಬಿಟ್ಟದ? ಏನ್ ನಿನ್ ತಮ್ಮ ಹೇಳಿದ್ನಾ ಬಕ್ಕ ಮನೆಗೆ ಅಂತ? ನೀನು ಅಷ್ಟು ಖುಷಿ ಪಡಕ್ಕೆ ಬಾಯಿ ಮುಚ್ಕೊಂಡು ಬಂಗ ನೋಡೋಗು. ಸುಮ್ ಕೂತ್ಕಳಿ ರೋಜಾ. ನೀನು ಹೇಳಿ ಅವನಿಗೆ, ನಿನ್ನ ಮಾತು ಕೇಳ್ತಾನೆ ತಾನೇ? ನಮಗುವೆ ಅಂತ ಅವ್ರ ಮನೆಗೆ ಬರಬೇಕು ಅಂತ ಆಸೆ ಕಣವ. ಆದರೆ ಏನು ಮಾಡೋದು? ಅವನಿಗೆ ನಾನು ಕಂಡ್ರೆ ಅಷ್ಟೊಂದು ಕೋಪ. ನೀನು ಹೇಳು, ಈ ಪ್ರಪಂಚದ ಮೇಲೆ ಯಾರು ಮಾಡ್ದಾರಂತ ತಪ್ಪು ನಾನು ಮಾಡಿದಾನ? ಏನೋ ಇಷ್ಟಪಟ್ಟಿರೋ ಮದುವೆ ಅದೇ. ಹೋಗ್ಲಿ ಬಿಡಕ್ಕ, ಹಳೇದೆಲ್ಲ ಬೇಡ. ಇನ್ನು ಮುಂದೆ ನೀವು ಜವಾಬ್ದಾರಿಯಿಂದ ಇರಬೇಕು. ಅದನ್ನ ಹೇಳೋಗೋಣ ಅಂತಾನೆ ಬಂದೆ. ನಾನು ಒಂದು ಮಾಡೋಕ್ಕೆ ಪ್ರಯತ್ನ ಪಡೋದು, ನೀವೇನೇನೋ ಇಷ್ಟ ಆಗದಿರೋಂಥ ಕೆಲಸಗಳು ಮಾಡೋದು, ಅದು ಅವ್ರ ಕಿವಿಗೆ ಬೀಳೋದು, ಅದನ್ನ ಯಾವುದು ಮಾಡೋಕೆ ಹೋಗ್ಬೇಡಿ. ಪಾಡು ನೀವು ಕೆಲಸ ಮಾಡ್ಕೊಂಡಿರಿ ಅಂತ ಹೇಳೋಗೋಣ ಅಂತ ಬಂದೆ. ಆಯ್ತು ಬಿಡವ, ನೀನು ಹೆಂಗೆ ಹೇಳ್ತೀಯ ಅಂತ ಕೇಳ್ತೀನಿ. ನನ್ನ ತಮ್ಮನ ಜೊತೆ ಮಾತಾಡ್ಬಿಟ್ರೆ ಸಾಕು, ನಾನು ಆ ಮನೆಗೆ ಬಂದ್ಬಿಟ್ರೆ ಸಾಕು, ಹೋಯ್ತಾ ಬತ್ತಾ ಇರ್ಬೋದು. ಖಂಡಿತ ಆ ರೀತಿ ನಾನು ಮಾಡ್ತೀನಿ, ನನ್ಗ ನಂಬಿಕೆ ಇದೆ. ಆದರೆ ನೀವೇನುವೇ ಅವ್ರಿಗೆ ಇಷ್ಟ ಆಗದೆ ಥರ ಯಾವ ಕೆಲಸನೂ ಮಾಡದೆ ಅವ್ರಿಗೆ ಏನು ಕಿವಿಗೆ ಬೀಳ್ಬಾರ್ದು. ಆ ರೀತಿ ನೋಡ್ಕೊಳ್ಳಿ ಇಬ್ರು ಅಷ್ಟೇ. ಸರಿ ಆಯ್ತು ಕಣವ, ನಾವಿಬ್ರು ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ ಅಷ್ಟೇ, ಆಯ್ತಾ? ಸರಿ ಅಕ್ಕ, ಅವ್ರಿಗೆ ಗೊತ್ತಿಲ್ಲ ಇಬ್ರು ಬಂದಿರೋದು. ಬರಷ್ಟರಲ್ಲಿ ಮನೆಗೆ ಹೋಗ್ಬೇಕು. ಬರವಾ? ಇರವಾ, ಜ್ಯೂಸ್ ಮಾಡ್ತೀನಿ, ಕುಡ್ಕೊಂಡು ಹೋಗುವಂತೆ. ಇಲ್ಲ ಅಕ್ಕ ಬೇಡಿ. ನೋಡವ, ನೋಡು ನಿನ್ನ ಸೊಸೆಯ ಏನು ಇದ್ದಿ ಅಷ್ಟು ವರ್ಷದಿಂದ ನಮ್ಮ ಮನೆಗೆ ಬರಬೇಕು ನಮ್ಮ ಮಗಳು ಅಂತ ಒಂದಿನ ಏನು ಮಾಡಲಿಲ್ಲ. ಅಯ್ಯೋ ಯಾಕೆ ಹೇಳಿ ಸುಮ್ಮನಿರು. ನಿಮ್ಗೆ ಗೊತ್ತಿಲ್ಲ ನಿನ್ನ ತಮ್ಮನ ಬಗ್ಗೆ. ಹೆಂಗೋವ ಅಷ್ಟು ಮಾಡಿ ಪುಣ್ಯ ಕಟ್ಕೊ. ನಾನಂತೂ ಮನೆಗೆ ಬರಬೇಕು ಅಂತ ಆಸೆ ಆಗೀನಿ. ಮೊದಲು ಹಳೆ ಮನೆ ಇತ್ತು, ಈಗ ಹೆಂಗೆ ಚೇಂಜ್ ಮಾಡೋರೆ ಅಂತಲೂ ನೋಡಿಲ್ಲ ನಾನು. ಚೇಂಜ್ ಮಾಡಿದಿರಿ ಅಲ್ವಾ? ಅಯ್ಯೋ ರೋಜಾ, ನೀನು ಹೇಳ್ದಾಗಿಂದ ಖುಷಿ ಆಯ್ತಲ್ಲ. ನನ್ನ ತಮ್ಮನ ಜೊತೆ ಮಾತಾಡಿದ್ಯಾ? ಒಂದ್ಸಲ ಮಾತಾಡಿದ್ದೆ, ಆದರೆ ಅವ್ರು ಒಪ್ಪಲಿಲ್ಲ, ಬೈದ್ರು. ಪರವಾಗಿಲ್ಲ, ಅವ್ರು ಎಷ್ಟು ಬೋದ್ರು ಪರವಾಗಿಲ್ಲ, ಅವ್ರು ಒಪ್ಪೋ ಗಂಟ ನಾನು ಬಿಡೋಕ್ಕಿಲ್ಲ. ಬಿಡ್ಬೇಡ, ಆಟ ಮಾಡು. ನಾವು ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀವಿ. ನಲ್ಲಿ ಆ ಮನೆಗೆ ಬರಂಗಾಗ್ಬಿಟ್ರೆ ಸಾಕು. ಆಯ್ತದ ಕಾಯ್ಕ ಕೂತ್ಕೋ. ಸುಮ್ ಕೂತ್ಕೊ ನೀನು. ನಮ್ಮ ರೋಜಾ ಏನು ಅನ್ಕೊಬಿಟ್ಟಿದ್ದಿ? ಅವಳು ನಾವು ಮನೆಗೆ ಹೋಗಂಗೆ ಮಾಡೇ ಮಾಡ್ತಾಳೆ ಅಲ್ವ ರೋಜಾ? ಹೌದು ಅಕ್ಕ, ಖಂಡಿತ. ನಾನು ನಿಮಗೆ ಮಾತು ಕೊಡ್ತೀನಿ, ಎಲ್ಲರೂ ಚೆನ್ನಾಗಿರಂಗೆ ನೀವು ಆ ಮನೆಗೆ ಬರೋಂಗೆ ನಾನು ಮಾಡ್ತೀನಿ. ಆದರೆ ನೀವು ಸ್ವಲ್ಪ ಹುಷಾರಾಗಿರಿ. ಆಯ್ತಾಯ್ತು ಅಮ್ಮ, ನಡೀರಿ ಹೋಗೋಣ.